ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಡಿಯೋ ಯಾಕಪ್ಪ ಲೇಟಾಗಿ ಎಲ್ಲ ರಿಲೀಸ್ ಆಗ್ತಾ ಇದೆ ಅಂದರೆ ಅದಕ್ಕೆ ರೀಸನ್ ಇದೆ. ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಹಾಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಹಾಗೆ ಪ್ರತಿಯೊಂದು ವಿಡಿಯೋ 1K ಆದ ತಕ್ಷಣ ನೆಕ್ಸ್ಟ್ ವಿಡಿಯೋ ರಿಲೀಸ್ ಆಗುತ್ತೆ ಅಂತ. ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಯಾಕೆ ಅಂತ ಹೇಳಿದರೆ ಈಗಲೂ ಕೂಡ ವೇಟ್ ಮಾಡ್ತಿದ್ದೀವಿ 1K ವ್ಯೂಸ್ ಆಗಲಿ ಅಂತ ಪ್ರತಿಯೊಂದು ವಿಡಿಯೋದು. ಬನ್ನಿ ಸರ್, ಈ ಒಂದು ಪೋಯಮ್ ಇದೆ ಅಲ್ವಾ, ನಮ್ಮ ಸೆಕೆಂಡ್ ಇಯರ್ PUC ಮಕ್ಕಳು ಬಹಳ ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ದಾರೆ. ಯಾವುದು? ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ರಿಟರ್ನ್ ಬೈ ಪಬ್ಲೋ ನೆರೋಡಾ ಅಂತ. ಈ ಒಂದು ಪೋಯಮನ್ನು ಎಕ್ಸಾಮಲ್ಲೂ ಕೂಡ ಬರೆಯೋದೇ ಇಲ್ಲ. ನಾವೆಲ್ಲ ವ್ಯಾಲ್ಯೂಯೇಷನ್ ಹೋದಾಗ ನೋಡ್ತಾ ಇರ್ತೀವಿ. ಯಾಕೆ ಅಂದರೆ ಪೋಯಮೇ ಅರ್ಥ ಆಗಿಲ್ಲ ಅಂತ. ಏನೂ ಇಲ್ಲ ಕಂಡ್ರು. ದಿಸ್ ಪೋಯಮ್ ಸ್ಪೀಕ್ಸ್ ಫ್ರಮ್ ಬರ್ತ್ ಟು ಡೆತ್. ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ಈ ಒಂದು ಪದ್ಯ ಮಾತಾಡ್ತಾ ಹೋಗುತ್ತೆ. ಇಲ್ಲಿ ಮೆಟಫರನ್ನು ಯೂಸ್ ಮಾಡಲಾಗಿದೆ. ಫೂಟೇ ಮೆಟಫರ್ ಇಲ್ಲಿ, ಆಯಿತಾ? ನೋಡಿ, ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಯಾವ ರೀತಿಯಾಗಿ ಏನು ಕೊಟ್ಟರು ಕೂಡ ಇದು 4 ಮಾರ್ಕ್ಸಿಗೆ ಫಿಕ್ಸು ಇಷ್ಟು ಹೇಳ್ತಾ ಇದ್ದೀನಿ ಅಂದಮೇಲೆ ತಗೊಳ್ಳೋ ದಯವಿಟ್ಟು ಬರ್ಕೊಂಡು ಇದನ್ನು ಕಲಿತ್ರೆ ಕರೆಕ್ಟಾಗಿ ನಿಮಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಬರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಟು ದ ಫುಡ್ ಫ್ರಮ್ ಇಸ್ ಚೈಲ್ಡಲ್ಲಿ ಆಯಿತಾ ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಬರೀಬೇಕು ಅಂತ. ಯಾಕಂದರೆ ಇದು ತಾವುಗಳು ನೋಡಿದರೆ ಎಲ್ಲೂ ಕೂಡ ನಿಮಗೆ ಸ್ಟ್ಯಾನ್ಸಾ ಕೂಡ ಕಾಣಲ್ಲ. ಸ್ಟ್ಯಾನ್ಸಾ ಅಂದರೆ ಅರ್ಥ ಆಗುತ್ತಲ್ವ, ಆಯಿತಾ? ಪದ್ಯಗಳು ಹೇಗೆ ಪಂಕ್ತಿಗಳು ಇರ್ತಾವೋ ಸಪ್ರೇಟ್ 4 ಲೈನಿಂದು ಅಥವಾ 5 ಅಥವಾ 3 ಹೌದಲ್ವ? ಕನ್ನಡದಲ್ಲಿ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಆದರೆ ಇದರಲ್ಲಿ ಆ ರೀತಿಯಾಗಿಲ್ಲ. ಹಾಗಾಗಿ ಇದನ್ನು ನಾವು ನರೇಟಿವ್ ಪೋಯಮ್ ಅಂತ ಕರಿತೀವಿ. ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಈಸ್ ಎ ಬ್ಯೂಟಿಫುಲ್ ನರೇಟಿವ್ ಪೋಯಮ್ ರಿಟನ್ ಬೈ ಪಬ್ಲೋ ನೆರೋಡಾ. ದ ಥೀಮ್ ಆಫ್ ದಿ ಪೋಯಮ್ ಈಸ್ ಜರ್ನಿ ಆಫ್ ಅವರ್ ಲೈಫ್. ನಮ್ಮ ಜೀವನದ ಆಯಿತಾ ಜರ್ನಿ ಯಾವ ರೀತಿಯಾಗಿದೆ ಅನ್ನೋದನ್ನು ಈ ಒಂದು ಪದ್ಯ ನಮಗೆ ಹೇಳ್ತಾ ಹೋಗುತ್ತೆ. ಇಟ್ ನರೇಟ್ಸ್, ಏನು ಹೇಳುತ್ತೆ? ಹೌ ದಿ ಹಾರ್ಡ್ಶಿಪ್ ಆಫ್ ಲೈಫ್, ಜೀವನದಲ್ಲಿರುವ ಕಷ್ಟಗಳು ಆಫ್ ಲೈಫ್ ಕ್ರಶ್ ದಿ ಡ್ರೀಮ್ಸ್, ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳು ನಮ್ಮ ಏನಂತೀರ ಲೈಫನ್ನು ಕ್ರಶ್ ಮಾಡಿರ್ತಾ ಇದೆ, ನಮ್ಮ ಡ್ರೀಮ್ಸನ್ನು ಕ್ರಶ್ ಮಾಡ್ತಾ ಇದೆ, ಇಮ್ಯಾಜಿನೇಷನ್ ಎಲ್ಲ ವ್ಯರ್ಥ ಆಗಿ ಹೋಗ್ತಾ ಇದೆ, ಎಲ್ಲದೂ ಕೂಡ ಆಯಿತಾ ಕಷ್ಟ ಆಗಿಬಿಟ್ಟಿದೆ ಲೈಫಲ್ಲಿ. ಇವತ್ತು ಆ ಕನಸುಗಳು ನನಸಾಗ್ತಾ ಇಲ್ಲ, ಹೌದಲ್ವಾ? ಆ ರೀತಿಯಾಗಿ ಆಗಿದೆ. ಯಾರಿಗೆ? ಮಗುವಿಗೆ ಅಂತ. ಯಾಕಂದರೆ ಈ ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಅಂತಲೇ ಕ್ಲಿಯರಾಗಿ ಕೊಡಲಾಗಿದೆ. ಫುಡ್ ರೆಫರ್ಸ್ ಟು ಹಿಯರ್ ಚೈಲ್ಡ್, ದಟ್ ಈಸ್ ಎ ಮೆಟಫರ್. ಫ್ರಮ್ ಬರ್ತ್ ಟು ಡೆತ್ ಎ ಮ್ಯಾನ್ ಗೋಸ್ ಥ್ರೂ ವೇರಿಯಸ್ ಹಾರ್ಡ್ಶಿಪ್ ಆಫ್ ಹಿಸ್ ಲೈಫ್ ಅಂತ. ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಮನುಷ್ಯ ಕಷ್ಟದಲ್ಲಿಯೇ ಜೀವನವನ್ನು ನಡೆಸ್ತಾ ಇರ್ತಾನೆ. ಹಾರ್ಡ್ಶಿಪ್ ಆಯಿತಾ ಡಿಫಿಕಲ್ಟಿಗಳನ್ನು ಅನುಭವಿಸ್ತಾ ಇರ್ತಾನೆ. ಹಿಯರ್ ದ ಪೋಯೆಟ್ ಯೂಸಸ್ ದಿ ಫುಡ್ ಮೆಟಫೋರಿಕಲಿ ಸಜೆಸ್ಟಿಂಗ್ ದಟ್ ಫುಡ್ ಟಾಯ್ಲ್ಸ್ ಥ್ರೂ ಔಟ್ ದಿ ಲೈಫ್ ಅಂತ. ಈ ಮಗುವಿನ ಪಾದ ಆಯಿತಾ ಅದನ್ನು ಇಲ್ಲಿ ಮೆಟಫರಾಗಿ ಯೂಸ್ ಮಾಡಿ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ ಇಟ್ ಟಾಯ್ಲ್ಸ್, ಸುಸ್ತಾಗ್ಬಿಟ್ಟಿದೆ ಕಣೋ ಪಾಪ ಅದಕ್ಕೆ ಜೀವನದಲ್ಲಿ. ಯಾರಿಗೆ? ಮಗುವಿನ ಪಾದ ಮೀನ್ಸ್ ಫುಟ್ ಅಂತ. ಕ್ಲಿಯರ್ ಆಲ್ ಆಫ್ ಯು? ಥ್ರೂ ಔಟ್ ದ ಲೈಫ್ ಇಟ್ ವರ್ಕ್ಸ್ ಕಂಟಿನ್ಯೂಸ್ಲಿ ವಿತೌಟ್ ಎನಿ ರೆಸ್ಟ್, ವಿತೌಟ್ ಎನಿ ಸ್ಟಾಪಿಂಗ್ ಎನಿ ವೇರ್. ವಾಟ್ ಡಸ್ ಇಟ್ ಮೀನ್? ಜೀವನದಲ್ಲಿ ನೋಡಿ, ನಿಮ್ಮ ಅಪ್ಪಾಜಿನೇ ತಗೊಳ್ಳಿ. ಮನೆಯಲ್ಲಿ ನಿಮ್ಮ ಅಪ್ಪಾಜಿ 5 ನಿಮಿಷ ಪುರ್ಸೊತ್ತಿಲ್ದಂಗೆ ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ಸುಮ್ಮನೆ ಓಡಾಡಿದ್ದು ಕೆಲಸ ಮಾಡಿದ್ದು. ಅಮ್ಮ ಆದರೂ ಅಷ್ಟೇ ಕಿಚನ್ ರೂಮಲ್ಲಿ ಪಾಪ ಕೂತ್ಕೊಳ್ತಾನೆ ಇರಲ್ಲ, ಅಷ್ಟು ಕೆಲಸ, ಅಷ್ಟು ನೆಲ ಒರೆಸೋದು, ಕಸ ಹೊಡೆಯೋದು. ವಾಟ್ ಡಸ್ ಇಟ್ ಮೀನ್ ಮ್ಯಾನ್? ಮಗುವಾಗಿದ್ದಾಗೂ ಅಂಥದ್ದೇ ಜೀವನ. ಓಡಿದ್ದು ಸ್ಕೂಲಿಗೆ ಬೆಳಗ್ಗಿಂದ ಸಂಜೆ ಆದಮೇಲೆ ಮತ್ತೆ ಟ್ಯೂಷನ್, ಮತ್ತೆ ಯಾವುದೋ ಕೋಚಿಂಗ್ ಕ್ಲಾಸು, ಮತ್ತೆ ಬೆಳಗ್ಗೆ ಎದ್ದು ಮಾರ್ನಿಂಗ್ ಕ್ಲಾಸು. ಈ ರೀತಿಯಾಗಿ ವಿತೌಟ್ ಸ್ಟಾಪಿಂಗ್ ಎನಿವೇರ್, ವಿತೌಟ್ ರೆಸ್ಟ್ ಅಂತ ಹೇಳಿದರೆ ಎಲ್ಲೂ ಕೂಡ ಸುಖವೇ ಇಲ್ಲ ಕಣ್ರೋ ಅಂತ. ದ ಚೈಲ್ಡ್ಸ್ ಫುಟ್ ಈಸ್ ನಾಟ್ ಎಟ್ ಅವೇರ್ ಆಫ್ ದಟ್ ಇಟ್ ಈಸ್ ಎ ಫುಟ್. ಮಗು ಹುಟ್ಟಿದಾಗ ನೋಡಿ, ಅಲ್ಲಿಗೆ ಇಂಟ್ರೊಡಕ್ಷನ್ ಮುಗೀತು. ಈಗ ಇಲ್ಲಿ ಬಾಡಿ ಆಫ್ ದಿ ಆನ್ಸರ್ ಸ್ಟಾರ್ಟ್ ಆಗುತ್ತೆ. 3 ಭಾಗ ಇರಬೇಕು ಆನ್ಸರಲ್ಲಿ. ಒಂದು ಇಂಟ್ರೊಡಕ್ಷನು, ಬಾಡಿ ಆಫ್ ದಿ ಆನ್ಸರ್, ಕೊನೆಯ ಭಾಗದಲ್ಲಿ ಕನ್ಕ್ಲೂಷನ್. ಅದನ್ನು ನಾವು ಉಪಸಂಹಾರ ಅಂತ ಕರಿತೀವಿ, ಹೌದಲ್ವಾ? ಉಪಸಂಹಾರ. ನೋಡಿ, ಈಗ ದ ಚೈಲ್ಡ್ಸ್ ಫುಟ್ ಈಸ್ ನಾಟ್ ಎಟ್ ಅವೇರ್ ಆಫ್ ದಟ್ ಇಟ್ ಈಸ್ ಎ ಫುಟ್. ಅದಕ್ಕೆ ಮಗುಗೆ ಹುಟ್ಟಿದಾಗ ಅದು ತನ್ನ ಪಾದ ಅನ್ನೋದೇ ಗೊತ್ತಿರಲ್ಲ ಅದಕ್ಕೆ. ಯಾಕಂದರೆ ಅಮ್ಮನೇ ಹೇಳ್ಕೊಡೋದಲ್ವಾ, ನಾನು ಅಮ್ಮ ಅಂತ, ಅಪ್ಪ ಅಂತ ಹೇಳ್ಕೊಡ್ತೈತೆ. ಇಟ್ ವುಡ್ ಲೈಕ್, ನೋಡಿ ಅದಕ್ಕೆ ಆಸೆ ಏನು ಅಂದರೆ ಹುಟ್ಟಿದಾಗ ಇಟ್ ವುಡ್ ಲೈಕ್ ಟು ಬಿ ಅ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್ ಅಂತ. ನಾನು ದೊಡ್ಡಕ್ಕಾದ್ಮೇಲೆ ಏನಾಗಬೇಕು? ಬಟರ್ಫ್ಲೈ ಆಗ್ತೀನಿ. ನಾನು ದೊಡ್ಡಕ್ಕಾದ್ಮೇಲೆ ಆ್ಯಪಲ್ ಆಗ್ತೀನಿ. ಏನು ಬಟರ್ಫ್ಲೈ ಹಾಗೂ ಆ್ಯಪಲ್ ಅಂತ ಹೇಳಿದರೆ, ಬಟರ್ಫ್ಲೈ ಅಂದರೆ ಕಲರ್ಫುಲ್ ಲೈಫ್ ಅಂತ, ಆ್ಯಪಲ್ ಅಂದರೆ ಫ್ರೀಡಮ್ ಅಂತ, ಬಲ್ಜಿಂಗ್ ಅಂತ, ಆಯಿತಾ? ಬಟ್ ಆ್ಯಸ್ ದ ಟೈಮ್ ಪಾಸಸ್, ಸಮಯ ಕಳೆದ ಹಾಗೆ ಮಗು ದೊಡ್ಡಕ್ಕಾಗ್ತಾ ಇದ್ದ ಹಾಗೆ ಗೊತ್ತಾಯಿತು ಮಗುಗೆ. ಹೇಗೆ ಗೊತ್ತಾಯಿತು? ಥ್ರೂ ದ ಸ್ಟೋನ್ಸ್, ಬಿಟ್ ಆಫ್ ಗ್ಲಾಸಸ್, ಸ್ಟ್ರೀಟ್ಸ್, ಲ್ಯಾಡರ್ಸ್ ಆ್ಯಂಡ್ ದ ಪಾತ್ tease the foot that it can't fly and it cannot be a fruit bulging on a branch.
ಹೌದಲ್ವಾ. ದಸ್ ದ ಡ್ರೀಮ್ ಆಫ್ ದ ಚೈಲ್ಡ್ ಆರ್ ಡಿಫಿಟೆಡ್. ಮಗು ದೊಡ್ಡಕ್ಕಾದ್ಮೇಲೆ ಅದಕ್ಕೆ ಗೊತ್ತಾಯಿತು, ಸಮಾಜ ನೋಡಿದಾಗ, ಸಮಾಜದಲ್ಲಿ ಇರುವ ರೂಲ್ಸ್ ರೆಗ್ಯುಲೇಷನ್ಸ್ ನೋಡಿದಾಗ, ಹಾಗೂ ತಂದೆ ತಾಯಿಗಳು ಅವನ ಜೊತೆ ವ್ಯವಹಾರವನ್ನು ಮಾಡಿದಾಗ ಗೊತ್ತಾಯಿತು ಮಗುಗೆ, ಮೈ ಡ್ರೀಮ್ಸ್ ಐ ಕಾಂಟ್ ಫುಲ್ಫಿಲ್ ಆನ್ ದಿಸ್ ಅರ್ತ್ ಅಂತ. ನನ್ನ ಡ್ರೀಮ್ಸ್ಗಳು, ನನ್ನ ಇಮ್ಯಾಜಿನೇಷನ್ನು, ಐ ವಾಂಟ್ ಟು ಬಿ ಎ ಬಟರ್ಫ್ಲೈ ಆರ್ ಎನ್ ಆ್ಯಪಲ್, ಇಟ್ ಈಸ್ ನಾಟ್ ಪಾಸಿಬಲ್ ಹಿಯರ್. ಸೊ ದ ಚೈಲ್ಡ್ ಸೇಸ್ ಐ ಡಿಫಿಟೆಡ್, ಇಟ್ ಬಿಕಮ್ಸ್ ಎ ಪ್ರಿಸನರ್, ಹೌದಲ್ವ, ಕನ್ಫೈನ್ಡ್ ಇನ್ ಎ ಟು ಎ ಶೂ ಆ್ಯಂಡ್ ಫಾಲ್ಸ್ ಇನ್ ದ ಬ್ಯಾಟಲ್ ಆಫ್ ಲೈಫ್ ಅಂತ. ಯುದ್ಧ ಭೂಮಿಯೆಲ್ಲ ಇಲ್ಲಿ ತನ್ನ ಜೀವನದ ಯುದ್ಧದಲ್ಲಿ ಮಗು ಇವತ್ತು ವ್ಯಸ್ತ ಆಗಿಬಿಟ್ಟಿದೆ, ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ ಮಗು. ಎದರಲ್ಲಿ? ಜೀವನದ ಯುದ್ಧದಲ್ಲಿ ಅಂತ. ಆ್ಯಸ್ ದ ಟೈಮ್ ಮೂವ್ಸ್, ದೊಡ್ಡಕ್ಕಾಗ್ತಾ ಇದ್ದ ಹಾಗೆ, ಮಗು ಸಮಯ ಕಳೆದ ಹಾಗೆ, ದಿ ಫುಟ್ ಗ್ರೋಸ್ ಇನ್ ಟು ಇಟ್ಸ್ ಓನ್ ವೇ ಆ್ಯಂಡ್ ಲೂಸ್ ಇಸ್ ಟಚ್ ವಿತ್ ಇಟ್ಸ್ ಫೆಲೋ, ಇಟ್ ಈಸ್ ಆಲ್ಮೋಸ್ಟ್ ಬ್ಲೈಂಡ್. ಯಾವ ರೀತಿಯಾಗಿ ಬೆಳೀಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಂದರೆ, ಮಗು ಪ್ರಪಂಚದಲ್ಲಿ ಇದ್ದರೂ ಪ್ರಪಂಚದ ಜ್ಞಾನದ ಜೊತೆಯಲ್ಲಿ ಬೆಳೀತಾನೇ ಇರಲ್ಲ, ಅವೇರೇ ಇರಲ್ಲ. ಇವತ್ತು ನಾವು ಏನಾದರೂ ಮಗುಗೆ ಹೋಗಿ ಒಂದು ಏನಾದರೂ ಕ್ವಶನ್ ಕೇಳಿದರೆ, ಓ ಹಿಂಗೋಯ್ತಾ ಅಂತ ಹೇಳ್ತವ್ರೆ, ಓ ಹಿಂಗಾಯ್ತಾ, ಓ ಅಲ್ಲಿ ಯುದ್ಧ ಆಯ್ತು ಹೌದಾ ಅಂತ. ಯಾಕೆ ಗೊತ್ತಾ? ಇಟ್ ಸ್ಟಾರ್ಟೆಡ್ ಟು ಲೀಡ್ ಇಟ್ಸ್ ಲೈಫ್ ಆಲ್ಮೋಸ್ಟ್ ಲೈಕ್ ಎ ಬ್ಲೈಂಡ್ ಪರ್ಸನ್ ಅಂತ. ನೋಡಿ, ವೆನ್ ದ ಚೈಲ್ಡ್ ಗ್ರೋಸ್ ಅಪ್, ಮಗು ಚಿಕ್ಕವರಾಗಿದ್ದಾಗ ಹೌದು ಏನಿತ್ತು, ಸಾಫ್ಟ್ ನೇಲ್ಸ್ ಇತ್ತು. ದೊಡ್ಡಕ್ಕಾದಮೇಲೆ ಗ್ರೋಸ್ ಅಪ್ ದ ಚೈಲ್ಡ್ ಬಿಕಮ್ ದಿಸ್ ನೇಲ್ಸ್ ಬಿಕಮ್ ಹಾರ್ಡ್. ಆಪೋಸಿಟ್ ವರ್ಡ್ ಸಾಫ್ಟಿಗೆ ಹಾರ್ಡ್ ಅಂತ. ದೇ ಚೇಂಜ್ ಇನ್ ಟು ಒಪೆಕು ಸಬ್ಸ್ಟೆನ್ಸ್ ಟ್ರಾನ್ಸ್ಪರೆಂಟ್. ದೇ ಗ್ರೋ ಆ್ಯಸ್ ಹಾರ್ಡ್ ಆ್ಯಸ್ ಹಾರ್ನ್. ದಿ ಟೈನಿ ಪೆಟಲ್ಸ್ toes of the child are out of trim and take a form of eyeless reptiles. At the end of the foot face the dangerous of death. ಕೊನೆಯದಾಗಿ ಮಗುಗೆ ಏನು ಸಿಗುತ್ತೆ? ಹೌದಲ್ವಾ, ಏನು ಸಿಗುತ್ತೆ? ಡೇಂಜರಸ್ ಡೆತ್ ಅಂತ, ಡೇಂಜರಸ್ ಲೈಫ್ ಅಂತ. ಇಷ್ಟೇ. ದ ಬ್ಲೈಂಡ್ ಫುಟ್ ವಾಕ್ 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 ನೆಕ್ಸ್ಟ್ ವಿತೌಟ್ ರೆಸ್ಟ್ ಆ್ಯಂಡ್ ಸ್ಟಾಪಿಂಗ್ ನೋವೇರ್. ನಾವು ಇಟ್ ಈಸ್ ಎ ಮ್ಯಾನ್ಸ್ ಫುಟ್ ಆರ್ ಎ ವುಮೆನ್ಸ್ ಫುಟ್. ಇವತ್ತು ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಏನೇ ಆಗಿರ್ಬೋದು, ಯಾರಿಗೂ ಕೂಡ ರೆಸ್ಟ್ ಇಲ್ಲ. ಮಗು ಆಗಿದ್ದಾಗ ಅದನ್ನು ಮಗು ಅಂತ ಕರೆದ್ವಿ, ಹೆಣ್ಣು ಮಗು, ಗಂಡು ಮಗು, ಹೌದಲ್ವಾ. ಯಾರೇ ಆಗಿರಲಿ, ದೊಡ್ಡಕ್ಕಾದ್ಮೇಲೆ ಒಬ್ಬ ಹೌದಲ್ವ ಪುರುಷನೋ ಹೆಣ್ಣೋ, ಈಗಲೂ ಕೂಡ ಅವರಿಗೆ ಜೀವನದಲ್ಲಿ ಸುಖವಿಲ್ಲ, ಜೀವನದಲ್ಲಿ ಅವರಿಗೆ ರೆಸ್ಟ್ ಇಲ್ಲ. ವಾಕಿಂಗ್ ಇನ್ ದ ಫೀಲ್ಡ್ಸ್, ಒಬ್ಬ ರೈತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ ದಿ ವರ್ಕಿಂಗ್ ಇನ್ ದ ಮೈನ್ಸ್, ಹೌದಲ್ವಾ, ಗಣಿಗಾರಿಕೆಗಳಲ್ಲಿ, ಹಾಗೂ ಇನ್ ದಿ ಮಾರ್ಕೆಟ್ಸ್ ಆ್ಯಸ್ ಎ ವೆಜಿಟೇಬಲ್ ವೆಂಡರ್ಸ್, ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಆ್ಯಂಡ್ ಆ್ಯಸ್ ಎ ಮಿನಿಸ್ಟರ್ಸ್ ಅಂತ ಹೇಳಿದರೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು. ಇಟ್ ನೀದರ್ ನೋಸ್ ಲವ್ ಆರ್ ನಾರ್ ಸ್ಲೀಪ್. ಆ ಮಗುಗೆ ಪ್ರೀತಿ ಅನ್ನೋದು ಗೊತ್ತಿಲ್ಲ, ಮಲಗೋದು ಕೂಡ ಗೊತ್ತಿಲ್ಲ. ಯಾಕೆ ಗೊತ್ತಾ? ಬೆಳೆದು ನಿಂತ ಮೇಲೆ ಜೀವನದಲ್ಲಿ ಇನ್ನೂ ಬ್ಯುಸಿ ಆಗಿಬಿಟ್ಟಿದೆ ಲೈಫು. ನಾಟ್ ಸ್ಲೀಪಿಂಗ್, ನಾಟ್ ಟೇಕಿಂಗ್ ರೆಸ್ಟ್, ನಾಟ್ ಸ್ಟಾಪಿಂಗ್, ನಾಟ್ ಗಿವಿಂಗ್ ಟೈಮ್ ಟು ಹಿಸ್ ಓನ್ ಫ್ಯಾಮಿಲಿ. ಇಟ್ ವಾಕ್ಸ್ ಅಂಟಿಲ್ ದ ಮ್ಯಾನ್ ಚೂಸ್ ಟು ಸ್ಟಾಪ್. ನೋಡಿ ಎಂಥ ಮಾತನ್ನು ಹೇಳ್ತಾನೆ. ದಿಸ್ ಫುಟ್ ವೆನ್ ಇಟ್ ಗ್ರೋಸ್ ಅಪ್, ಹೌದಲ್ವಾ, ನಾಟ್ ಗಿವಿಂಗ್ ಟೈಮ್ ಟು ಹಿಸ್ ಓನ್ ಫ್ಯಾಮಿಲಿ, ತಂದೆ ತಾಯಿಗೆ, ಹೆಂಡತಿಗೆ, ಮಕ್ಕಳಿಗೆ. ಆದರೆ ಒಂದು ದಿನ ಸಮಯ ಕೊಡುತ್ತೆ ಈ ಪಾದ. ಯಾವತ್ತು ಗೊತ್ತಾ? ಇಟ್ ವಾಕ್ಸ್ ಅಂಟಿಲ್ ದ ಮ್ಯಾನ್ ಚೂಸಸ್ ಟು ಸ್ಟಾಪ್. ಫೈನಲಿ ದ ಫುಟ್ ಡಿಸೆಂಡೆಡ್ ಇನ್ ಟು ದಿ ಅಂಡರ್ಗ್ರೌಂಡ್ ಆ್ಯಂಡ್ ಮೀಟ್ಸ್ ಇಟ್ ಎಂಡ್. ಹಿಂಗಂದ್ರೆ ಏನು ಗೊತ್ತಾ? ಕೊನೆಯದಾಗಿ ನಮ್ಮ ಡೆತ್ ಏಂಜಲ್ ಬಂದಾಗ, ಯಮದೂತ ಬಂದಾಗ ಅವತ್ತು ರೆಸ್ಟ್ ಕೊಡುತ್ತೆ. ಅವತ್ತು ಅವನ ಆತ್ಮವನ್ನು ತೆಗೆದುಕೊಂಡು ಹೋದಾಗ ಫೈನಲಿ ದ ಫುಟ್ ಡಿಸೆಂಡೆಡ್ ಅಂತ ಹೇಳಿದರೆ ಭೂಮಿಯ ಒಳಗಡೆ ಹೂತು ಹಾಕಿದಾಗ ಅಂಡರ್ಗ್ರೌಂಡ್ ಆ್ಯಂಡ್ ಮೀಟ್ಸ್ ಇಟ್ ಎಂಡ್. ಇವತ್ತು ಅದು ಎಂಡಾಯಿತು ನನ್ನ ಲೈಫು ಅಂತ ಹೇಳ್ಕೊಂಡು ಸಮಾಧಾನವಾಗಿ ಮಕ್ಕಂಡು ಮತ್ತೆ ಕನಸನ್ನು ಕಾಣುತ್ತೆ. ಏನಂತ? ನನ್ನ ಪುನರ್ಜನ್ಮದಲ್ಲಿ, ರೀಬರ್ತ್ನಲ್ಲಿ ಅಗೇನ್ ಐ ವಾಂಟ್ ಟು ಬಿ ಎ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್ ಅಂತ ಹೇಳಿ ಇಲ್ಲಿಗೆ ಈ ಒಂದು ಪದ್ಯವನ್ನು ಮುಗಿಸ್ತಾನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನನಗೆ ಚೆನ್ನಾಗಿ ಗೊತ್ತು, ಎಷ್ಟು ಹೇಳಿಕೊಟ್ರು ಇದು ಭಾಳ ಡಿಫಿಕಲ್ಟು ಅಂತ ಅನಿಸುತ್ತೆ. ಎಲ್ಲಿವರೆಗೂ ಬರೆಯಲ್ವೋ ಪ್ರತಿಯೊಂದು ಕೂಡ ಡಿಫಿಕಲ್ಟೇ ಸರ್. ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.